ಸಮ್ಮೇಳನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಚಂದವೋ ಚಂದ ಎಂದು ಹೇಳುತ್ತಾ ಬಹಳ ಖುಷಿಯಿಂದ ಆತ್ಮೀಯವಾಗಿ ಸದಸ್ಯರಾದಂತಹ ಶ್ರೀಮತಿ ಜ್ಯೋತಿ ಖರ್ವೆ ಅವರೇ, ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ವಿವರಗಳಾದಂತಹ ಶ್ರೀಯುತ ವಿನಾಯಕ್ ಅವಧಾನಿ ಸರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಹೇಮಂತ್ ಭಟ್ರವರೇ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಆತ್ಮೀಯರು ಆದಂತಹ MG ನಾಯ್ಕರವರೇ, ಪ್ರಾಥಮಿಕ ಶಾಲಾ ಜಿಲ್ಲಾ ಸಂಘದ ಗೌರವಾಧ್ಯಕ್ಷರು ಆತ್ಮೀಯರಾದ ಶ್ರೀಯುತ ಸುಧೀಶ್ ನಾಯ್ಕರವರೇ, ಹಾಗೆಯೇ ಆತ್ಮೀಯರಾದ ಜಿಲ್ಲಾ ಸಂಘದ ಗೌರವಾನ್ವಿತ ಸದಸ್ಯರಾದ ಶಂಕರ್ ನಾಯ್ಕರವರೇ, ನಮ್ಮೆಲ್ಲರ ಆತ್ಮೀಯರು, ನಿಕಟಪೂರ್ವ ಉತ್ತಮ ಪ್ರಶಸ್ತಿಯನ್ನ, ಶಿಕ್ಷಕ ಪ್ರಶಸ್ತಿಯನ್ನ ತಮ್ಮ ಮುಡಿಗೇರಿಸಿಕೊಂಡಿರತಕ್ಕಂತಹ ಶ್ರೀಯುತ ಉದಯ ನಾಯ್ಕ್ ಸರ್ ಅವರೇ, ಎಲ್ಲ ಶಿಕ್ಷಕ ಬಂಧು ಭಗಿನಿಯರೇ, ಹಾಗೆ ಕರಾವಳಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಲೆಗೆ ಅಭಿವೃದ್ಧಿಗೆ ಸದಾ ಕೊಡುಗೆಯನ್ನು ನೀಡ್ತಾ ಇರತಕ್ಕಂತಹ ಶ್ರೀಯುತ ನಾಗೇಶ್ ಕಾರ್ಯವರೇ, ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯರೇ, ಸಂದರ್ಭದಲ್ಲಿ ಶಾಲೆ ಬಂದಿದ್ದಾವಾಗ ಇಲ್ಲಿ ಬೀಚಿಗೆ ಬಂದಿದ್ದೆ, ದಾರಿ ತಪ್ಪಿ ಈ ಕಡೆ ಶಾಲೆ ಕಡೆ ಬಂದಿದ್ದೆ, ನಿಂತು ನೋಡ್ಕೊಂಡು ಹೋಗಿದ್ದೇನೆ ನಾನು. ಆದರೆ ಶಾಲೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ ರವಿವಾರ ಆಗಿತ್ತು, ತುಂಬಾ ಖುಷಿಯಾಗಿತ್ತು. ಅದೇ ಸಂದರ್ಭದಲ್ಲಿ ನಾನು ಅಂದ್ಕೊಂಡಿದ್ದೆ, ಈ ವರ್ಷದಲ್ಲಿ ಖಂಡಿತವಾಗಿ ಈ ಶಾಲೆಗೆ ಒಮ್ಮೆಯಾದರೂ ಭೇಟಿ ಕೊಡಬೇಕು ಅಂತೇಳಿ. ಆದರೆ ಹಗಲು ಹೊತ್ತಿನಲ್ಲಿ ಶಾಲೆ ನಡೆಯುವಂಥ ದಿನಗಳಲ್ಲಿ ಇಲ್ಲಿ ಬರಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಬರುವಂತಹ ಪ್ರಮೇಯ ನಮಗೆ ಉದ್ಭವಿಸ್ತಿಲ್ಲ. ಯಾಕೆಂತಂದ್ರೆ ಅಷ್ಟು ಚೆನ್ನಾಗಿ ಯಾವುದೇ ಆರೋಪಗಳಿಲ್ಲದೆ, ಕುಂದುಕೊರತೆಗಳಿಲ್ಲದೆ ಅತ್ಯುತ್ತಮವಾಗಿ ಶಾಲೆ ನಡೀತಾ ಇದೆ. ಕೆಲವೊಂದು ಶಾಲೆಗಳಿಗೆ ನಾವು ಅಗತ್ಯವಾಗಿ ಭೇಟಿ ಕೊಡುವಂತ ಸಂದರ್ಭ ಇರ್ತದೆ, ಅಥವಾ ಅನಿವಾರ್ಯವಾಗಿ ಹೋಗುವಂತ ಸಂದರ್ಭ ಕೂಡ ಇರ್ತದೆ. ಬಿಯವರವರು ಬರಬೇಕು ಅಂತ ಹೇಳಿ ಕರೆಸುವಂತ ಸಂದರ್ಭ ಇರ್ತದೆ. ಇಲ್ಲಿ ಅಂತಹ ಯಾವುದೇ ಒಂದು ಸಂಗತಿಗಳು ಇಲ್ಲ. ಅತ್ಯುತ್ತಮವಾಗಿ ಈ ಶಾಲೆ ನಡೀತಾ ಇದೆ. ಈ ಕ್ಲಸ್ಟರ್ನಲ್ಲಿಯೇ 83 ಮಕ್ಕಳನ್ನ, ಅತ್ಯಂತ ಹೆಚ್ಚು ಮಕ್ಕಳನ್ನು ಹೊಂದಿರತಕ್ಕಂಥ ಒಂದು ಶಾಲೆ ಅನ್ನೋದನ್ನ ಮಾನ್ಯ ಮುಖ್ಯಾಧ್ಯಾಪಕರು ಪ್ರಾಸ್ತಾವಿಕವಾಗಿ ತಿಳಿಸಿದರು. ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷನೇ ಇದು ಈ ಸಂಖ್ಯೆ ಶತಕವನ್ನ ಪೂರೈಸಲಿ, ಶತಕವನ್ನು ದಾಟಿ ಮುಂದುವರಲಿ ಅನ್ನುವಂತಹ ಅಪೇಕ್ಷೆಯನ್ನ ವ್ಯಕ್ತಪಡಿಸ್ತಾ, ಇದೆಲ್ಲದಕ್ಕೆ ಕಾರಣ ನಿಮ್ಮೆಲ್ಲರ ಸಹಾಯ ಸಹಕಾರ ಮತ್ತು ಪ್ರೋತ್ಸಾಹ. ಇದ್ದೀರಿ, ಒಂದು ಶಿಸ್ತನ್ನ ಕಾಣ್ತಾ ಇದ್ದೇವೆ. ಮತ್ತೆ ಹೇಳಿದ್ರು, ಈ ವರ್ಷ ಇಲಾಖೆಯ ಒಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ಮೆಗಾ ಪೇಟಿಎಂ, ಪೇರೆಂಟ್ ಟೀಚರ್ಸ್ ಮೀಟಿಂಗು, ಪೋಷಕರ ಮಹಾಸಭೆಯನ್ನು ನಡೆಸಬೇಕು ಅಂತ ಹೇಳಿ ಒಂದು ಕಾರ್ಯಸೂಚಿಗಳನ್ನ ಕೊಟ್ಟಿದ್ರು. ಎಷ್ಟೋ ಶಾಲೆಗಳಲ್ಲಿ ನಾವು ನೋಡ್ತೇವೆ, ಪಾಲಕ ಪೋಷಕರು ಅವರದ್ದೇ ಆದಂತಹ ಕೆಲಸಗಳಲ್ಲಿ ತೊಡಗಿಕೊಂಡಿರ್ತಾರೆ. ಅದು ಎಲ್ಲ ಕಡೆಗೂ ಇರ್ತದೆ. ಹಾಗಾಗಿ ಶಿಕ್ಷಕರ ಒತ್ತಾಯಕ್ಕೆ ಮಧ್ಯಾಹ್ನ ಸಭೆ ಇದ್ರೂ ಬೆಳಿಗ್ಗೆನೆ ಬಂದು ಸಹಿ ಮಾಡಿ ನೀವು ಮಾಡ್ಕೊಳ್ಳಿ, ನಮ್ದೆಲ್ಲ ಬೆಂಬಲ ಇದೆ ಅಂತೇಳಿ ಹೇಳಿ ಹೋಗುವಂಥದ್ದು ಎಷ್ಟೋ ಕಡೆ ನೋಡ್ತೇವೆ. ಕೆಲವು ಕಡೆಯಲ್ಲಿ ಒಟ್ಟಾರೆ ಸಭೆ ಆಯಿತು ಅಂತ ಅನ್ಕೊಳ್ಬೇಕಾಗಿರ್ತದೆ. ಮಕ್ಕಳಿಗೆ ಪ್ರೋತ್ಸಾಹಿಸುವಂತಹ ಒಂದು ಸುಂದರ ವೇದಿಕೆ ವಾರ್ಷಿಕ ಸ್ನೇಹ ಸಮ್ಮೇಳನ. ತಾಲೂಕಿನಲ್ಲಿ ಹಲವಾರು ಶಾಲೆಗಳನ್ನ ನಾನು ಮತ್ತು ನನ್ನ ಗೆಳೆಯ MG ಜೊತೆಯಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಲವಾರು ಶಾಲೆಗಳಿಗೆ ಈ ವರ್ಷ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ತೆರಳಿದ್ದೇವೆ. ಪ್ರತಿಯೊಂದು ಶಾಲೆಗಳಲ್ಲಿಯೂ ಹೊಸ ಹೊಸ ಅನುಭವ ನಮಗಾಗಿದೆ. ಇಲ್ಲಿ ಬಂದಾಗ ವಿದ್ಯಾರ್ಥಿಗಳ ಸಮವಸ್ತ್ರ ತುಂಬಾ ಆಕರ್ಷಕವಾಗಿ ನಮಗೆ ಕಾಣ್ತಾ ಇದೆ. ಈ ಶ್ರೇಯಸ್ಸು ಇಲ್ಲಿಯ ಶಿಕ್ಷಕ ವೃಂದಕ್ಕೆ ಮತ್ತು ನಿಮ್ಮ ಪಾಲಕ ಪೋಷಕರಿಗೆ ಸಲ್ಲಬೇಕು, ಜೊತೆಗೆ SDMC ಅವರಿಗೆ ಸಲ್ಲಬೇಕು. ತುಂಬಾ ಉತ್ತಮವಾಗಿ ಡ್ರೆಸ್ ಕೋಡ್ ಇದೆ. ಇದಕ್ಕೆ ನಾನು ವೈಯಕ್ತಿಕವಾಗಿ ನಿಮಗೆ ಅಭಿವಂದನೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜೊತೆಯಲ್ಲಿ ಕಾರ್ಯಕ್ರಮದ ಸಂಯೋಜನೆ, ತುಂಬಾ ಅದ್ಭುತವಾಗಿ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದೀರಿ. ಪ್ರಾರ್ಥನೆ ಇರಬಹುದು, ಸ್ವಾಗತ ಇರಬಹುದು,
ಪ್ರಾಸ್ತಾವಿಕವಿರ್ಬೋದು, ವರದಿ ಇರ್ಬೋದು, ಅವೆಲ್ಲಕ್ಕೂ ಮಿಗಿಲಾಗಿ ಸುಂದರವಾದ ನಿರೂಪಣೆ, ಇವೆಲ್ಲವುಗಳನ್ನ ಒಟ್ಟುಗೂಡಿಸಿ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ವಹಿಸಿದಂಥವರು ಗೆಳೆಯ ಉದಯ ನಾಯಕ್ ಅವರು. ಒಂದು ಸಂಸ್ಥೆ ಉತ್ತಮ ದಿಸೆಯಲ್ಲಿ ಸಾಗಬೇಕು ಅಂತಂದಾಗ ಆ ಸಂಸ್ಥೆಯ ಮುಖ್ಯಸ್ಥ ತಾನು ಕೆಲಸ ಮಾಡಬೇಕು, ತನ್ನ ಅಧೀನದಲ್ಲಿರುವ ಎಲ್ಲರನ್ನ ಕೆಲಸಕ್ಕೆ ಹಚ್ಚಬೇಕು, ಅವರಿಂದ ಕೆಲಸಕ್ಕೆ ತಗೊಳ್ಬೇಕು. ಆ ಕೆಲಸ ಉದಯರವರು ಮಾಡಿದ್ದಾರೆ. ಹಾಗಾಗಿ ಉದಯ ನಾಯಕ್ ಅವರ ತಂಡಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಏನು ಸರ್ಕಾರಕ್ಕೆ ಪೈಪೋಟಿ ನೀಡುವಂಥ ಖಾಸಗಿ ಸಂಸ್ಥೆಗೆ ಮೀರಿಸುವಂಥ ಶಿಕ್ಷಣವನ್ನು ನಾವು ಇವತ್ತು ಮಡಿ ಶಾಲೆಯಲ್ಲಿ ಕೊಡ್ತಾ ಇದ್ದೀವಿ. ಆ ರೀತಿಯಲ್ಲಿ ತಾವು ಕೂಡ ಮುಂದಿನ ದಿನಗಳಲ್ಲಿ ಶಾಲೆಗೆ ಅವಕಾಶ ನೀಡಬೇಕಂತ ಕೇಳ್ಕೊಳ್ತೀನಿ. ಒಂದು ಪ್ರಕಟಣೆ ಇದೆ. ನಾಳೆ ಕೊಕ್ಕೇಶ್ವರ ಸಭಾಭವನದಲ್ಲಿ 9-10 ಫಸ್ಟ್ PU ಮತ್ತು ಸೆಕೆಂಡ್ PU ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 9:30ರಿಂದ 3:30 ತನಕ ಉಚಿತವಾಗಿ ಅವರಿಗೆ ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕು ಹೇಳುವುದನ್ನು ಮತ್ತು SLC PUC ನಂತರ ಯಾವೆಲ್ಲ ಅವಕಾಶಗಳು ಮಕ್ಕಳಿಗಿದೆ ಹೇಳುವುದಂತ ಒಂದು ಕಾರ್ಯಾಗಾರ ನಾವೆಲ್ಲ ಸ್ನೇಹಿತರು ಒಟ್ಟು ಮಾಡಿದ್ದೀವಿ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು 9ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಳಿಸಲಿಕ್ಕೆ ಪಾಲಕರು ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ತೀನಿ. ಸ್ಥಳೀಯ ದೇವರನ್ನ ಭದ್ರಾಂಬಿಕೇಶ್ವರ ಮನಸಾರೆ ಸ್ಮರಿಸುತ್ತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಕಿಮಡಿ 2025-26 ಸಾಲಿನ ಒಂದು ವಿಷಯ ಮಾತಾಡೋದಾದ್ರೆ ತುಂಬಾ ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ಇಲ್ಲಿ ಶಿಕ್ಷಣದ ಜೊತೆ ಪ್ರತಿಭಾ ಪುರಸ್ಕಾರ ಹಾಗೂ ಆಟೋಟ ಸ್ಪರ್ಧೆ ಇನ್ನಿತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತುಂಬಾ ಪ್ರೋತ್ಸಾಹಿಸಿ ಮತ್ತೆ ಕಲಿಕಾ ವರದಿಯಿಂದ ಮಾಡಿಕೊಂಡಿದ್ದಾರೆ. ಮನೆಯಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳ ಪೋಷಕರಿಗೆ ಪ್ರೋತ್ಸಾಹಿಸುವ ಮೂಲಕ ಶಿಕ್ಷಕರು ತುಂಬಾ ಶ್ರಮ ಪಟ್ಟಿದ್ದಾರೆ. ಮತ್ತು ಇದೊಂದು ತಾಲೂಕಿನಲ್ಲಿ ಈ ಶಾಲೆ ಇದೊಂದು ತಾಲೂಕಿನಲ್ಲಿಯೇ ಒಂದು ಮಾದರಿ ಶಾಲೆಯಾಗಿ ರೂಪುಗೊಂಡು ಯಶಸ್ವಿಯಾಗಿದೆ ಅಂತ ಆಶಿಸ್ತೇನೆ. ಮತ್ತು ಈ ಶಾಲೆಗೆ ನಮ್ಮ ಪಟ್ಟಣ ಪಂಚಾಯಿತಿಯಿಂದ ಯಾವುದೇ ಕೆಲಸ ಕಾರ್ಯಗಳು ಬಂದಲ್ಲಿ ಖಂಡಿತವಾಗಿ ನಾನು ಮಾಡಿಕೊಡುತ್ತೇನೆ ಎಂದು ತಮ್ಮಲ್ಲಿ ಹೇಳಿಕೆ ಇಷ್ಟಪಡಿಸುತ್ತೇನೆ. ಮತ್ತು ಇದು ನನ್ನ ಮೊದಲನೇ ವೇದಿಕೆ. ಈ ವೇದಿಕೆಗೆ ಬರಲು ಕಾರಣಕರ್ತರಾದ ನಮ್ಮ ಈ ಭಾಗದ ಜನರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಮತ್ತು ಈ ವೇದಿಕೆಯಲ್ಲಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಶಿಕ್ಷಕ ವೃಂದದವರಿಗೆ ಹಾಗೂ ಊರಿನ ನಾಗರಿಕರಿಗೆ ವಂದಿಸುತ್ತೇನೆ. ಮತ್ತು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಂತೋಷ ಕಾಣಿಸ್ತದೆ. ಎಲ್ಲ ಶಿಕ್ಷಕರ ಊರ ನಾಗರಿಕರ ಅನುಗ್ರಹದಿಂದ ಈ ಶಾಲೆಯ ಅಭಿವೃದ್ಧಿ ಹಾಗೂ ಮಕ್ಕಳ ಚಟುವಟಿಕೆಗಳು ಬಹಳ ಉತ್ತಮವಾಗಿ ನಡೆಯುತ್ತದೆ ಅಂತ ಹೇಳಿಕೆ ಬಹಳ ಸಂತೋಷವಾಗ್ತದೆ. ಎಲ್ಲ ನಾಗರಿಕರಿಗೆ ಪ್ರಾರ್ಥನೆ ಮಾಡಬಹುದಂದರೆ ನಮ್ಮ ಈ ಶಾಲೆಗೆ ನಿಮ್ಮ ಮಕ್ಕಳನ್ನು ಕಳಿಸಿ ಈ ಶಾಲೆಯ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಮತ್ತು ನಿಮ್ಮ ಮಕ್ಕಳ ಸಂಖ್ಯೆಯಲ್ಲಿ ಬೆಳೆಸಲಿಕ್ಕೆ ನಿಮ್ಮೆಲ್ಲ ಸಹಕಾರ ಸಿಗಬೇಕು. ಮತ್ತು ಇದರಿಂದ ನಮ್ಮ ಶಾಲೆಗೆ ಅಭಿವೃದ್ಧಿಯಾಗಬೇಕು. ಮತ್ತು ಇದರಿಂದ ನಮ್ಮ ಮಕ್ಕಳಿಗೆ ಕಲಿತಂತಹ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಹೆಸರನ್ನು ತಂದುಕೊಂಡು ಒಳ್ಳೆಯ ಕೀರ್ತಿಯನ್ನು ಬೆಳೆಸಿದ್ದಾರೆ. ಇದರಿಂದ ನಮ್ಮ ಖುಷಿಯಾಗುತ್ತದೆ. ಇದೇ ಪ್ರಕಾರವಾಗಿ ನಡೆದು ಒಳ್ಳೆಯ ಅಭಿವೃದ್ಧಿಯಾಗಿ ನಮ್ಮ ಶಾಲೆಗೆ ಕೀರ್ತಿ ಬರಲಿ ಅಂತ ಹೇಳಿಕೊಂಡು ಎರಡು ಮಾತು ಮುಗಿಸ್ತೇನೆ. ಸಾರ್ವಜನಿಕ ಬಂಧುಗಳಿದ್ದಾರೆ, ಮುದ್ದು ಮಕ್ಕಳು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಶಿಕ್ಷಕ ಬಂಧುಗಳಿದ್ದಾರೆ. ಬಹಳಷ್ಟು ಮಾತುಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಬಂದಂಥ ಎಲ್ಲ ಗಣ್ಯರ ಮನೆಯರು ಕೂಡ ಆಡಿದ್ದಾರೆ. ವಿಶೇಷವಾಗಿ ಒಂದು ಶಾಲೆ
ಆ ಶಾಲೆಯ ಮುಖ್ಯಾಧ್ಯಾಪಕರು, ಆ ಶಾಲೆಯ SDMC ಅವರು ಮತ್ತು ಆ ಶಾಲೆಯ ಎಲ್ಲ ಸಹ ಶಿಕ್ಷಕರು ಜೊತೆಗೆ ಎಲ್ಲ ಪಾಲಕರು ಒಟ್ಟಾಗಿ ಸೇರಿದ್ರೆ ಯಾವ ರೀತಿ ಕಾರ್ಯಕ್ರಮ ಮಾಡುವುದೇನಂತೆ ಮಂಕಿ ಮಡಿ ಶಾಲೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ನನಗನ್ಸಿದ ಮಟ್ಟಿಗೆ ನಾನು ಮಂಕಿ ಊರಿನವನೇ. ಈ ಮಂಕಿ ಊರಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ತುಂಬಾ ಶಾಲೆಗಳಿವೆ ಇಲ್ಲಿ. ಆದ್ರೆ ಮಂಕಿ ಮಡಿ ಶಾಲೆಯಷ್ಟು ಅದ್ದೂರಿಯಾಗಿ ಈ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ನಡೆಸುವ ಯಾವ ಶಾಲೆಗಳು ಇಲ್ಲಿ ಇಲ್ಲ ಅಂತ ನನಗೆ ಅನಿಸ್ತದೆ. ನಾನು ತುಂಬಾ ಕಡೆ ನೋಡಿದೆ, ಎಲ್ಲೂ ಕೂಡ ಇಷ್ಟು ಅದ್ಭುತವಾಗಿ ಮತ್ತು ಇಷ್ಟು ಸುಂದರವಾಗಿ ಎಲ್ಲಿಯೂ ಕೂಡ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡುವುದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಜಿಲ್ಲಾ ಪ್ರಶಸ್ತಿ ವಿಜೇತ ಶಿಕ್ಷಕರಾದ ಉದಯ ನಾಯ್ಕರವರು. ಅವ್ರು ಎಲ್ಲೇ ಹೋಗ್ಲಿ ಎಲ್ಲೇ ಬರಲಿ, ನನ್ನ ಶಾಲೆ ಮಂಕಿ ಮಡಿ ಶಾಲೆ, ನನ್ನ ಶಾಲೆಯ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ಬೇಕು, ಹಾಗೆ ನನ್ನ ಶಾಲೆಯ ಮಕ್ಕಳು ಹೆಚ್ಚಾಗ್ಬೇಕು. ನೋಡಿ, ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕಡಿಮೆ ಆದಂತ ಕಾಲಘಟ್ಟದಲ್ಲಿ ಮಂಕಿ ಮಡಿ ಶಾಲೆ 83 ಮಕ್ಕಳು ಆಗ್ತಾರಂದ್ರೆ ಸುತ್ತಮುತ್ತ ಗೋಲ್ ಇದೆ, ಆಸಿಸ್ ಇದೆ, ಬಣಸಲೆ ಸ್ಕೂಲ್ ಇದೆ, ಇಂಗ್ಲಿಷ್ ಮೀಡಿಯಂ, ಹಾಗೇನೆ ಅನೇಕ ಶಾಲೆಗಳಿವೆ. ದೀನ ವೈದ್ಯದ ಬಸ್ ಬರ್ತದೆ, ಹಾಗೆ ಕೌಲಕ್ಕಿ ಬಸ್ ಬರ್ತದೆ. ಇಷ್ಟೆಲ್ಲ ಮಧ್ಯೆ ಮಂಕಿ ಮಡಿ ಶಾಲೆ 83 ಮಕ್ಕಳನ್ನು ಉಳಿಸ್ಕೊಳ್ತದೆ ಅಂದ್ರೆ ಅದು ಇಲ್ಲಿ ಶಿಕ್ಷಕರ ಮತ್ತು ನಿಮ್ಮೆಲ್ಲರ ಸಾಧನೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ಆದ್ಮೇಲೆ ಇಲ್ಲಿ ಬರುವಂತ ಎಲ್ಲ ಬಸ್ಸುಗಳ ಮಕ್ಕಳ ಮಧ್ಯೆ ನಿಮ್ಮ ಮಂಕಿ ಮಡಿ ಶಾಲೆ ಯಾವುದಕ್ಕೂ ಕಡಿಮೆ ಇಲ್ಲ. ಅದೆಲ್ಲಕ್ಕಿಂತ ಹೆಚ್ಚಿನ ಸಾಧನೆಯನ್ನ ಮಂಕಿ ಮಡಿ ಶಾಲೆಯವರು ಮಾಡ್ತಾರೆ. ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಉದಯ ನಾಯ್ಕ ಮತ್ತು ಅವರೆಲ್ಲ ತಂಡ. ವಿಶೇಷವಾಗಿ ನಮ್ಮ ಈ ಸಲ ಭಾಗೀರಥಿ ಅವರು ಬಂದಿದ್ದಾರೆ. ಅವ್ರು ಕೌನ್ಸಿಲಿಂಗ್ ಹೋದಾಗ ನನ್ನ ಕೇಳಿದ್ರು, ಸರ್ ನನ್ನ ಮಂಕಿ ಮಡಿ ತಗೊಳ್ಳೋಣ ಅಂತೇಳಿ. ಖಂಡಿತ ತಗೊಳ್ಳಿ, ಯಾಕಂದ್ರೆ ಅವರು ಉದಯ ನಾಯ್ಕ ಇದ್ದಾರೆ, ಅದನ್ನ ಮಾಡ್ತಾರೆ, ಅವರು ನಿಮ್ಮ ಪ್ರೀತಿ ನೋಡ್ಕೋತಾರೆ ಅಂದ್ರೆ. ಸರ್ ನನ್ನ ಸೀನಿಯರ್, ಅವರು ನಮ್ಗೆ HM ಚಾರ್ಜ್ ಕೊಟ್ಬಿಟ್ರು ಅಂತಂದ್ರೆ ನಾನಂದ್ರೆ HM ಚಾರ್ಜ್ ಅನ್ನ ಅವರು ಪ್ರೀತಿ ನಿಭಾಯಿಸ್ತಾರೆ, ಹಾಗೇನು ಇಲ್ಲ, ನೀವು ತಗೊಳ್ಳಿ, ನೀವು HM ಚಾರ್ಜ್ ತಗೊಂಡು ಕೂಡ ಅವರು ಅದನ್ನ ಮಾಡ್ತಾರೆ ಅಂದ್ರೆ ನಾನು ಇಲ್ಲ ಸರ್, ನನ್ನ ಹತ್ರ ಆಗೋದಿಲ್ಲ, ಅವರು HM ಚಾರ್ಜ್ ಮಾಡ್ಲಿ, ನಾನು ಒಬ್ಬ ಅಕ್ಕನಲ್ಲಿ ನಾನು ಸಹಾಯ ಮಾಡ್ತೇನೆ ಅಂದ್ರೆ. ಆಗ ನಾನು ಉದಯನಗರಿಗೆ ಫೋನ್ ಮಾಡಿದೆ, ಸರ್ ಹೀಗೆ ಬಾಗಿಲು ಬರ್ತಾರಂತೆ, ಅವ್ರ ಹತ್ತಿರದ ಶಾಲೆ ಇತ್ತು, ಮನೆ ಹತ್ತಿರ ಶಾಲೆ, ಆದ್ರೂ ಕೂಡ ಮಂಕಿಯವರಿಗೆ ಬಿಡಬಾರ್ದು ಅನ್ನೋದು ಅವ್ರದೊಂದು ಪ್ರೀತಿ ಮಂಕಿಯವರಿನ ಬಗ್ಗೆ. ಹಾಗಾಗಿ ಈ ಶಾಲೆಗಳು ಬಂದಿದ್ದಾರೆ. ಸುಜಾತ ಮೇಡಮ್ ರವರು ನಮ್ಮ ಅನಾರೋಗ್ಯದ ಮಧ್ಯದಲ್ಲೂ ಕೂಡ ಈ ಶಾಲೆಯಲ್ಲಿ ವಿಶೇಷವಾದ ಕೆಲಸ ಮಾಡ್ತಾರೆ. ಅನುಪಮ ಮೇಡಮ್ ಇದ್ದಾರೆ, ಕ್ಲಾಸ್ಮೇಟ್ ಸುಮಿತ್ರಾ ಮೇಡಮ್ ಇದ್ದಾರೆ, ಗೆಸ್ಟ್ ಟೀಚರ್ಸ್ ಎಲ್ಲರ ನಡುವೆ ಈ ಶಾಲೆಗೆ ಅದ್ಭುತವಾಗಿ ಈ ಶಾಲೆಯನ್ನು ಕಟ್ಟಿ ಬೆಳೆಸಿದ್ದಾರೆ ನಮ್ಮ ಉದಯ ನಾಯ್ಕರವರು. ನಮ್ಮ ಬೀವರು ಮಾತಾಡ್ತಾ ಅಂದ್ರು, ಶಾಲೆ ಎಷ್ಟು ಚಂದ ಇದೆ, ಎಲ್ಲ ಕೋಣೆಗಳಿಗೆ ಹೋಗೋರು, ನಲಿಕಲಿ ಕೊಠಡಿ, ಸ್ಮಾರ್ಟ್ ಕ್ಲಾಸು, ಲ್ಯಾಬ್, ಈ ಮಕ್ಕಳ ಯೂನಿಫಾರ್ಮು, ಇದೆಲ್ಲ ಒಂದಕ್ಕಿಂತ ಒಂದು ಚಂದ. ಹಾಗಾಗಿ ಈ ಶಾಲೆ ನಿಮಗೆ ಸಿಕ್ಕಿದ್ದು ಮತ್ತು ಇಂಥ HM ಪಡೆದು ನೀವು ಬಂದಿಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಒಂದು HM ಒಂದು ಮನೆ ಯಜಮಾನ ಇದ್ದಾಗೆ, ಯಜಮಾನ ಎಲ್ಲರನ್ನೂ ಪ್ರೀತಿ ನೋಡ್ಕೊಂಡ್ರೆ ಆ ಶಾಲೆ ಸುಸೂತ್ರವಾಗಿ ನಡೀತದೆ. ಅಲ್ಲಿ SDMC ಇರ್ತಾರೆ ಮತ್ತು ಜೊತೆಗೆ ಎಲ್ಲರೂ ಕೂಡ ಇರ್ತಾರೆ. ಹಾಗಾಗಿ ಇಷ್ಟು ಸುಂದರವಾಗಿ ಶಾಲೆಯನ್ನು ಬೆಳೆಸಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಇವತ್ತು 12 ಶಾಲೆಗಳಲ್ಲಿ ಕಾರ್ಯಕ್ರಮ ಇದೆ. ನನಗೆ 12 ಶಾಲೆಯಲ್ಲಿ ಅತಿಥಿಯಾಗಿದ್ದೆ. ನಾನು ಕುಂತಾಗಿ ನಮಗೆ ಮೀಟಿಂಗ್ ಇತ್ತು, ಮೀಟಿಂಗ್ ಮುಗಿಸಿದ 15 ಶಾಲೆಗೆ ಬಹಳ ಒತ್ತಾಯ ಮಾಡಿ ಒಂದ್ಸಲ ಬಂದು ಹೋಗಿ ಅಂತ ಹೇಳಿ. ಹಾಗೆ ನಾನು ಹೇಳಿದೆ, ನಾನು ಮಂಕಿ ಮಡಿ ಶಾಲೆಗೆ ಹೋಗೋದು, ನಮ್ಮ BA ಹೇಳಿದೆ, ಸರ್ ಮಂಕಿ ಮಡಿ ಶಾಲೆಗೆ ಹೋಗ್ತಾರೆ, ಕಡಿಮೆ ಅಂತೀನಿ, ಯಾಕಂದ್ರೆ ನೀವು ಎಲ್ಲ ಹತ್ರ ಹೋಗುವಂಥದ್ದು. ರೋಷನ್ ಮೌಲ್ಯ ಶಾಲೆಗೆ ಹೋಗಿ ನಂತರ ಮಂಕಿ ಮಡಿ ಶಾಲೆ ನಾವು ಬಂದ್ವಿ. ಅಂದ್ರೆ ಈ ಶಾಲೆಯ ಬಗ್ಗೆ ಇರುವಂತ ಪ್ರೀತಿ, ಕಾಳಜಿ, ನಮ್ಮ ಅಧಿಕಾರಿಗಳು ಈ ಶಾಲೆಯನ್ನ, ಇಲ್ಲಿ ಜನರನ್ನ, ಇಲ್ಲಿ ವಿದ್ಯಾರ್ಥಿಗಳು ನೋಡಿ ಅವರು ಕೂಡ 4 ಕಡೆ ಹೇಳಬೇಕು. ನಮ್ಮ ಶಾಲೆ ಪ್ರಚಾರ ಆದ್ರೆ ನಮ್ಮ ಶಾಲೆಗೆ 10 ಮಂದಿ ಮಕ್ಕಳು ಹೆಚ್ಚು ಬರ್ತಾರೆ. ಹಾಗಾಗಿ ಆ ದಿಶೆಯಲ್ಲಿ ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಇಷ್ಟಪಡ್ತೇನೆ. ಆದ್ಮೇಲೆ BA ಹೇಳಿದ ಮಾತು, ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳು ಹೋಗಿದ್ವಿ, ಎಲ್ಲಿಯೂ ಕೂಡ ಪಾಲಕರಿಗೆ ಅವರ ಮಕ್ಕಳಿಗೆ ಅವರು ಮನೆಯಲ್ಲೇ ಮಾಡಿದಂತ ವಾತಾವರಣ ಕಲ್ಪನೆ ಮಾಡೋದಕ್ಕೆ ಎಲ್ಲಿ ಕೂಡ ಬೆಂಬಲ ಕೊಟ್ಟಿದ್ದಿಲ್ಲ. ಇದು ಮಂಕಿ ಮಡಿ ಶಾಲೆಯಲ್ಲಿ ಮಾತ್ರ. ಒಂದು 3ನೇ ತಾರೀಕಿಗೆ ಒಂದು ಕಾರ್ಯಕ್ರಮ ಆಗಿತ್ತು. ಅಂದ್ರೆ ಯಾವ ಪಾಲಕರು, ಯಾವ ಪೋಷಕರು ತಮ್ಮ ಮಕ್ಕಳಿಗೆ ಒಂದು ಕಲಿಕಾ ವಾತಾವರಣ, ಮಕ್ಕಳು ಶಾಲೆಗೆ ಬರ್ತಾರೆ, ಆದ್ರೆ ಮನೆಯಲ್ಲೂ ಅಷ್ಟೇ ಒಳ್ಳೆ ವಾತಾವರಣ ಇರಬೇಕು, ಮಕ್ಕಳಿಗೆ ಓದುವ ಒಂದು ವಾತಾವರಣ ಕಲ್ಪಿಸ್ಕೊಳ್ಬೇಕು. ಯಾಕಂದ್ರೆ ಇವತ್ತು ನಮ್ಮ ಮಕ್ಕಳು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲರ ಒಂದು ಮರಳಿಗೆ ರೀಲ್ಸ್ ನ ಮೋಹಕ್ಕೊಳಗಾಗ್ತಿದ್ದಾರೆ. ಇದು ನಮ್ಮ ಮಕ್ಕಳ ಮನೆ ಮತ್ತು ನಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತದೆ ಅನ್ನುವ ಒಂದು ದೃಷ್ಟಿಯಿಂದ ಅನೇಕ ಪಂಚಾಯತ್ಗಳಲ್ಲಿ ಇವತ್ತು ಸಂಜೆ 7ರಿಂದ ರಾತ್ರಿ 9 ಗಂಟೆ ಕೇಬಲ್ ಓದಿರ್ಬೋದು, ರಾತ್ರಿ 9 ಗಂಟೆಗೆ ಕೇಬಲ್ ಬಂದು ಇಂಟರ್ನೆಟ್ ಬಂದು ಅನೇಕ
ಮಧ್ಯಪ್ರದೇಶ ಮಾಡಿದ್ದಾರೆ, ಬಿಹಾರದಲ್ಲಿ ಮಾಡಿದ್ದಾರೆ, ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ವಿಜಯಪುರದಲ್ಲಿ ಮಾಡಿದ್ದಾರೆ. ಇದು ಯಾಕೆ ಆಗಿದೆ? ಇದಕ್ಕೆ ಕಾರಣ ಏನು? ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ಕೇಬಲ್ ಬಂದ್, ಇಂಟರ್ನೆಟ್ ಬಂದ್. ಅಂದ್ರೆ ಆ ಮನೆಯ ಪಾಲಕರು ಅಥವಾ ಆ ಮಕ್ಕಳು ಅದರಿಂದ ಹೊರಗೆ ಬರುವುದನ್ನು ಕಾರಣಕ್ಕಾಗಿ ಒಂದೆರಡು ಚಿಕ್ಕ ಉದಾಹರಣೆ ಕೊಟ್ಟು, ನಾನು ನಮ್ಮ ಮಕ್ಕಳು ಯಾವ ದಾರಿ ಹೋಗ್ತಾ ಇದ್ದಾರೆ, ನಮ್ಮ ಮಕ್ಕಳ ಮೇಲೆ ನಮ್ಮ ಜವಾಬ್ದಾರಿ ಎಷ್ಟಿದೆ ಅನ್ನೋದನ್ನ ನಾನು ಸತ್ಯಗಳನ್ನು ಹೇಳಿ ನಿಮ್ಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಾವೇ ನಮ್ಮ ಮಕ್ಕಳನ್ನ ಶಾಲೆ ಕಳಿಸ್ತೇವೆ, ಅವ್ರಿಗೆ ಬೇಕಾದಂತ ತಂದ್ಕೊಡ್ತೇವೆ, ಮನೆಯಲ್ಲಿ ಮೊದಲು ಕೂತ್ಕೊಂಡು ಧಾರಾವಾಹಿ ನೋಡ್ತೇವೆ, ಕ್ರೈಮ್ ಸ್ಟೋರಿ ನೋಡ್ತೇವೆ, ಬಿಗ್ ಬಾಸ್ ನೋಡ್ತೇವೆ. ಆದ್ರೆ ನಮ್ಮ ಮಕ್ಕಳು ಯಾವ ರೀತಿ ಎಲ್ಲಿ ಹೋಗ್ತಿದ್ದಾರೆ ಅದ್ರ ಬಗ್ಗೆ ಯಾರಿಗೂ ಕೂಡ ನಾವು ಕಾಳಜಿ ವಹಿಸುವುದಿಲ್ಲ. ಯಾಕಂದ್ರೆ ಮನೆ ಘಟನೆ ಕಾರವಾರದಲ್ಲಿ ದೂರ ಹೋಗುದಿಲ್ಲ. ಈ 3 ಜನ ಮಕ್ಕಳು 5ನೇ ವರ್ಗದಲ್ಲಿ ಕಲಿಯುವಂತ 3 ಜನ ಮಕ್ಕಳು ನಾಪತ್ತೆ ಆಗಿದೆ. ಎಲ್ಲೋದ್ರಾಗಿವೆ 3 ಮಂದಿ ಮಕ್ಕಳು. ಅಪ್ಪ ಅಮ್ಮ ಗಾಬರಿ ಆಗಿದೆ. ಅಪ್ಪ ಅಮ್ಮ ಸ್ಕೂಲ್ ಟೀಚರ್ಸ್ ಹೆದರಿಸೋದು, ನಿಮ್ಗೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ಅಂತ ಹೇಳಿ. ಶನಿವಾರ ಶಾಲೆ ಬಿಟ್ಟು ಮನೆಗೆ ಹೋಗ್ಬೇಕು, 3 ಜನ ಮಕ್ಕಳು ಇಲ್ಲ. ನಂತರ ಸಂಜೆ 6 ಗಂಟೆಗೆ ಬೆಳಗಾವಿ ರೈಲ್ವೆ ಸ್ಟೇಷನ್ ಫೋನ್ ಬರ್ತದೆ, ಇಲ್ಲಿ 3 ಜನ ಶಾಲಾ ಮಕ್ಕಳು ನಮ್ಮ ರೈಲ್ವೆ ಸ್ಟೇಷನ್ ಇದ್ದಾರೆ ಅಂತ ಹೇಳಿ. ಕಾರವಾರದಿಂದ ಆ ಮಕ್ಕಳು ಸೈಕಲ್ ಮೇಲೆ ಸದಾಶಿವ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಅವರು ರೈಲ್ವೆ ಹತ್ತಿ ಬೆಳಗಾವಿ ಹೋಗಿದ್ದಾರೆ. ಆ ಮಕ್ಕಳಿಗೆ ಕೇಳಿದ್ರು, ಕಾರವಾರ ಯಾಕೆ ಹೋಗಿ ನೀವು? ಇಲ್ಲ, ಈಗ ಸುಮ್ಮನೆ ನಾನು ನಿನ್ನೆ ಒಂದು ಧಾರಾವಾಹಿ ನೋಡಿದ್ದೆ, ನಮ್ಮ ಅಮ್ಮ ಅಪ್ಪ ಕೂತು ನೋಡ್ತಾ ಇದ್ದೆ, ಆ ಮಕ್ಕಳು ಹೀಗೆ ಮಾಡಿದ್ರು, ನಾವು ಹೀಗೆ ಮಾಡಿದ್ರೆ ಹೇಗೆ ಅಂತ ವಿಚಾರಿಸಿದಾಗ ನಾವು ಹೋದ್ವಿ ಅಂತ. ಇದು ನೋಡಿ ನಮ್ಮ ಮಕ್ಕಳು ಯಾವ ರೀಲ್ಸ್ಗೆ ಮರಳಾಗ್ತಾರೆ ಅಂತ ಹೇಳಿ. ಇನ್ನೊಂದು ಸತ್ಯ ಘಟನೆ ಹೊನ್ನಾವರ ನಡೆದಿದ್ದು. ಒಂದು ಶಾಲೆ, ಆ ಶಾಲೆ 8ನೇ ವರ್ಗದ ವಿದ್ಯಾರ್ಥಿನಿ ಅವರು. ಆ ಶಾಲೆಗೆ ಅವ್ರು 2 ದಿವಸ ಶಾಲೆಗೆ ಬರಲಿಲ್ಲ. 3ನೇ ದಿವಸ ಅವ್ರು ಶಾಲೆಗೆ ಬರಲಿಲ್ಲ ಹೇಳಿ ಅವಳ ಅಪ್ಪನಿಗೆ ಆ ಶಾಲೆಗೆ ಫೋನ್ ಮಾಡ್ತಾರೆ, ನಿಮ್ಮ ಮಗಳು ಬರಲಿಲ್ಲ ನಮ್ಮ ಶಾಲೆಗೆ ಅಂತ. ಅವ್ರು ಹೇಳ್ತಾರೆ 2 ದಿವಸ ಶಾಲೆಗೆ ಬರಲಿಲ್ಲ ಅವ್ರು. ಸರಿ, ಇವತ್ತು ಬೆಳಗ್ಗೆ ಅವರು ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ ಬಂದು ಶಾಲೆಗೆ ಹೋಗಿದ್ದಾಳೆ ಅವಳು. ಇಲ್ಲ, ನಿಮ್ಮ ಮಗಳು ಶಾಲೆಗೆ ಬರಲಿಲ್ಲ. ಆಗ ಎಲ್ಲರೂ ಗಾಬರಿ ಬಿದ್ರಿ. ನನಗೆ ಫೋನ್ ಬಂತು ಆ ಶಾಲೆಯಿಂದ, ಸರ್ ಹೀಗಾಗಿದೆ ಸರ್ ಅಂತ ಹೇಳಿ. ಅವಾಗೆಲ್ಲ ಕರ್ನಾಟಕ ಹೋಗಿದ್ರು ಎಲ್ಲ ಟೀಚರ್ಸ್ ಎಲ್ಲ. ಅವಾಗ ನಾವು ಹೋಗಿ ನೋಡಿದ್ರೆ CCTV ಚೆಕ್ ಮಾಡಿದ್ವಿ. CCTV ಚೆಕ್ ಮಾಡಿದ್ರೆ ಆ ಶಾಲೆಯಲ್ಲಿ ಎಲ್ಲ ಮಕ್ಕಳು ಎಲ್ಲಿದ್ದಾರೆ, ಅದೇ ಅಂದ್ರೆ ಗೇಟ್ ಒಳಗುವಂತ ಮಕ್ಕಳಲ್ಲಿ ಈ ಹುಡುಗಿ ಇಲ್ಲ. ನಂತರ ಅವರು ಕುಂದಾಪುರಕ್ಕೆ, ಬೆಂಗಳೂರಿಗೆ ಎಲ್ಲೆಲ್ಲ ಫೋನ್ ಮಾಡಿದ್ರು, ಎಲ್ಲ ಕಡೆ ಹುಡುಕಿದ್ರು, ಎಲ್ಲ ಹುಡುಕಿದ್ರೆ ಆ ಹುಡುಗಿ ಸಿಗಲಿಲ್ಲ. ನಂತರ ಸುಮಾರು ರಾತ್ರಿ 9 ಗಂಟೆಗೆ ಕಾರವಾರದಿಂದ ಅವನ ಅಪ್ಪನಿಗೆ ಫೋನ್ ಬರ್ತದೆ, ನಿನ್ನ ಮಗಳು ಕಾರವಾರ ಬಸ್ ಸ್ಟೇಷನ್ ಅಲ್ಲಿ ಇದ್ದಾಳೆ ಅಂತ ಫೋನ್ ಬರ್ತದೆ. ಅವಾಗ ಎಲ್ರಿಗೂ ಕೂಡ ಜೀವ ಬರ್ತದೆ. ನೋಡಿ, ಶಿಕ್ಷಕರು ಸ್ಟೇಷನ್ ಇದ್ದಾರೆ, ಅಪ್ಪ ಅಮ್ಮ ಕಂಗಾಲಾಗಿದ್ದಾರೆ, ಮಗಳು ಕಾರವಾರ ಬಸ್ ಸ್ಟೇಷನ್ ಇದ್ದಾಳೆ. ಅವರು ಪರಿಚಯದಲ್ಲಿ ನೋಡಿ ಫೋನ್ ಮಾಡಿದ್ರು. ನಂತರ ಅವಳನ್ನ ಹೊನ್ನಾವರ ಕರ್ಕೊಂಡು ಬಂದು ಅವ್ರಿಗೆ ಕೇಳಿದಾಗ ನೋಡಿ ಎಂತ ಒಂದು ವಿಚಾರ ಅಂತಂದ್ರೆ, ಅವಳು ಸ್ಕೂಲ್ ಬಸ್ಸಿನ ಕೆಳಗಿಳಿದ್ರೆ ಅವಳು ಒಳಗಡೆ ಹೋಗಲಿಲ್ಲ. ಅವಳಿಗೆ ಒಬ್ಬ ಕಾಯ್ತಾ ಇದ್ದ ಬೈಕಲ್ಲಿ, ಅವನು ಬೈಕಲ್ಲಿ ಹತ್ತಿ ಅವಳು ಕುಮಟಾ ಹೋಗಿದ್ದಾಳೆ. ಕುಮಟದಿಂದ ಅವನ ಸಂಗಡ ಕಾರಲ್ಲಿ ಹೋಗಿದ್ದಾಳೆ. ನಮ್ಮ ಮಕ್ಕಳು ಇಂಥದೆಲ್ಲ ಒಂದು ಎಷ್ಟು ಈಗ ಎಲ್ಲ ನಮ್ಮ ಮನೆ ಮಕ್ಕಳನ್ನು ಹಿಡಿದು ನಾವೆಲ್ಲರೂ ಕೂಡ ನಮ್ಮ ಮಕ್ಕಳನ್ನ ಎಷ್ಟು ಅವ್ರ ಕಾಳಜಿಯನ್ನು ವಹಿಸಬೇಕು. ಕೇವಲ ಶಿಕ್ಷಣಕ್ಕೋಸ್ಕರ ಅಷ್ಟೇ ಅಲ್ಲ, ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡುವಂಥದ್ದು. ಮಕ್ಕಳು ಏನ್ ಮಾಡ್ತಿದ್ದಾರೆ, ಶಾಲೆ ಹೋಗ್ತಾರೆ ಇಲ್ವೋ ಅಥವಾ ಶಾಲೆಯಲ್ಲಿ ಏನ್ ಮಾಡ್ತಾರೆ, ಇವೆಲ್ಲ ಕಾಳಜಿ ಮತ್ತು ಇವೆಲ್ಲ ಪ್ರೀತಿ ನಮ್ಗಿದ್ರೆ ಮಾತ್ರ ನಾವು ಮಕ್ಕಳನ್ನು ಒಂದು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ದಯವಿಟ್ಟು ಈ ಟಿವಿ ಮಾಧ್ಯಮವನ್ನ ಮಕ್ಕಳಿಗೆ ಮೊಬೈಲ್ ಕೊಡೋದನ್ನ ದಯವಿಟ್ಟು, ಇಂಥ ಅನೇಕ ಘಟನೆಗಳು ನಮ್ಮ ಮಧ್ಯೆ ಇವೆ, ಇವನ್ನೆಲ್ಲ ನೀವು ಅವಾಯ್ಡ್ ಮಾಡಿ. ಆದರೆ ಅವರು ಅನಿವಾರ್ಯವಾಗಿ ಸಂಸಕ್ತಕರೆಂಬ ರಾಕ್ಷಸನನ್ನು ಎದುರಿಸಲು ಹೋಗಿದ್ದಾರೆ. ಈಗೇನು ಮಾಡಬೇಕು ಎಂಬುದೇ ಬಹಳ ಚಿಂತೆಯಾಗಿದೆ. ದೊಡ್ಡಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆ? ಏನು ಇದು ಚಿಕ್ಕ ವಿಷಯ ಕಂದ?